ಹಲೋ ನಮಸ್ತೆ. ನಾನ್ ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ನಾವು ಸ್ವಲ್ಪ ಜನ ಕ್ಲಾಸ್‌ಮೇಟ್ಸ್ ಎಲ್ಲ ಜೊತೆ ಸೇರಿ ಹೊರಗಡೆ ಹೋಗಿದ್ವಿ. ಒಂದು ರೆಸಾರ್ಟಿಗೆ ಹೋಗಿದ್ವಿ. ಅಲ್ಲಿ ಒಂದು ದಿನ ಸ್ಟೇ ಆಗಿದ್ವಿ. ಅದ್ರದ್ದು ಪ್ರೀವಿಯಸ್ ವ್ಲಾಗ್ ಒಂದು ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ. ಅಂದ್ರೆ ಒಂದು ಮಾರ್ನಿಂಗ್ ಇಂದ ನೈಟ್ ವರೆಗೆ ನಾವೇನೆಲ್ಲ ಮಾಡಿದ್ವಿ ಅಂತ ಹೇಳಿ ಆ ಒಂದು ಫನ್ನಿ ಆದಂತಹ ವ್ಲಾಗ್ ಶೇರ್ ಮಾಡಿದ್ದೆ. ಇದು ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಾಗ ಈ ತರ ಇತ್ತು ನಮ್ಮ ರೂಮಿಂದ ಕಾಣುವಂತಹ ಒಂದು ದೃಶ್ಯ ಅಂತ ಹೇಳ್ಬೇಕು. ನಾವು ಸ್ಟೇ ಆದಂತಹ ರೂಮಿನಿಂದ ಈ ತರದ್ದು ಒಂದು ದೃಶ್ಯ ಕಾಣ್ತದೆ. ದೂರದಲ್ಲಿ ಇರುವಂತಹ ಎಲ್ಲ ಬೆಟ್ಟಗಳು ಚೆನ್ನಾಗಿ ಕಾಣ್ತವೆ. ತುಂಬಾ ರಿಫ್ರೆಶಿಂಗ್ ಅಂತ ಅನ್ನಿಸ್ತದೆ. ಅದು ಕೂಡ ಸ್ಪೆಷಲ್ ಆಗಿ ಬೆಳಗ್ಗೆ ಏಳುವಾಗ ಈ ತರದೊಂದು ದೃಶ್ಯ ನೋಡುವಾಗ ತುಂಬಾ ಖುಷಿ ಆಗ್ತಾ ಇತ್ತು. ಕೆಳಗಡೆ ಮಾವಿನ ತೋಟ ಇದೆ. ಮೇ ಬಿ ಏಪ್ರಿಲ್ ಮೇ ಟೈಮಿಗೆ ಹೋದ್ರೆ ಆ ಮರದಲ್ಲಿ ಫುಲ್ ಮಾವಿನಕಾಯಿ ಮಾವಿನ ಹಣ್ಣು ಇರಬಹುದು. ಅದನ್ನ ನೋಡೋದಕ್ಕೆ ಇನ್ನೂ ಚೆನ್ನಾಗಿರ್ಬಹುದು. ಇವಾಗ ಮಾವಿನಕಾಯಿ ಸೀಸನ್ ಅಲ್ಲ ನೋಡಿ, ಹಾಗಾಗಿ ಮರ ಮಾತ್ರ ಕಾಣ್ತದೆ. ಆದ್ರೆ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಆರುಷ್ ತುಂಬಾ ಬೇಗ ಎದ್ದಿದ್ದ. ಫೋರ್ಸ್‌ಫುಲಿ ಮತ್ತೆ ಅವನನ್ನ ಮಲಗಿಸಿದ್ವಿ. ರಾತ್ರಿ ನಿನ್ನೆ ಸ್ವಲ್ಪ ಲೇಟ್ ಆಗಿ ಮಲ್ಕೊಂಡಿದ್ದ. ಹಾಗೆ ನಾವು ಸುಮಾರು ಹೊತ್ತು ಹೊರಗಡೆನೆ ಇದ್ದಿದ್ರಿಂದ ಅವನನ್ನ ಹಾಗೆ ಕೈಯಲ್ಲಿ ಇಟ್ಕೊಂಡು ನಿದ್ದೆ ಮಾಡ್ಸಿದ್ವಿ. ಆದ್ರೆ ಬೆಳಗ್ಗೆ ಬೇಗ ಆನ್ ಟೈಮ್ ಎದ್ದಿದ್ದ. ಅವನಿಗೆ ಬ್ರಷ್ ಎಲ್ಲ ಮಾಡಿಸಿ ಸ್ವಲ್ಪ ನೀರೆಲ್ಲ ಕುಡಿಲಿಕ್ಕೆ ಕೊಟ್ಟು ಒಂದ್ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ಲಿ ಅಂತ ಹೇಳಿ ಸುಮಾರು ಹೊತ್ತು ರೂಮ್ ಒಳಗಡೆ ಇಟ್ಟಿದ್ವಿ. ಇವಾಗ ಎದ್ದದ್ದು ಅಷ್ಟೇ ಅಲ್ವಾ, ಸೊ ಹೊರಗಡೆ ಇವಾಗ್ಲೇ ಹೋಗೋದ್ ಬೇಡ ಅಂತ ಹೇಳಿ. ಇದು ಆಕ್ಚುಲಿ ಶ್ರೇಯಾಂಕಂದು ಟಾಯ್ ನಮ್ ರೂಮ್ ಅಲ್ಲಿ ಇತ್ತು. ಆದ್ರೆ ಇನ್ನೊಂದು ಟಾಯ್ ನಮ್ ಜೊತೆನೆ ಬಂದಿದೆ ಅವಳ್ದು. ಅವ್ರು ಎಲ್ಲಾರು ಜೊತೆಗೆ ಆಡ್ತಿರುವಾಗ ಒಬ್ಬೊಬ್ಬರದು ಟಾಯ್ ಒಂದೊಂದು ಪ್ಲೇಸ್ ಅಲ್ಲಿ ಇರ್ತಿತ್ತು. ಇನ್ನೊಂದೇನಂದ್ರೆ ನಾವು ಈ ತರ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋದಾಗ ನಾವು ಅವರಿಗೆ ಬೇಕಾಗುವಂತಹ ಫುಡ್ ಕೆಲವೊಂದನ್ನ ಮನೆಯಿಂದಲೇ ತಗೊಂಡ್ ಹೋದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಅವನಿಗೆ ಸ್ವಲ್ಪ ಮಖಾನ ರೋಸ್ಟ್ ಮಾಡಿ ಕೊಂಡೋಗಿದ್ವಿ. ಹಾಗೆ ಡ್ರೈ ಫ್ರೂಟ್ಸ್, ಹಾಗೆ ಅವನಿಗೆ ನೀರ್ ಏನ್ ಬೇಕೋ ಅದನ್ನೆಲ್ಲ ಮನೆಯಿಂದನೇ ಕೊಂಡೋಗಿದ್ವಿ. ಅಲ್ಲಿಯ ನೀರನ್ನ ಯಾವುದೇ ನೀರನ್ನ ಕೊಡ್ಲಿಲ್ಲ. ಯಾಕಂದ್ರೆ ಮಕ್ಳಿಗೆ ಏನು ಬೇಗ ಶೀತ ಕೆಮ್ಮು ಅದೆಲ್ಲ ಶುರುವಾಗತ್ತೆ. ಇವಾಗ ಅದು ಕೂಡ ಚಳಿ ಶುರುವಾಗಿರೋದ್ರಿಂದ ತುಂಬಾ ಕಷ್ಟ ಆಗತ್ತೆ ಮಕ್ಳಿಗೆ ನೆಗಡಿ ಎಲ್ಲ ಆದ್ರ ಅಂತ ಹೇಳಿ. ಅವನಿಗೆ ಸ್ವಲ್ಪ ಸ್ನಾಕ್ಸ್ ಹಾಗೆ ಫ್ರೂಟ್ಸ್ ಅದೆಲ್ಲ ಮನೆಯಿಂದನೇ ಕೊಂಡೋಗಿದ್ವಿ. ಹಾಗೆ ತುಂಬಾ ಯೂಸ್ ಆಯ್ತು. ನಾವು ಹೊರಗಡೆ ಎಲ್ಲ ಹೋದಾಗ ಅಲ್ಲಿ ನಮ್ಗೆ ಆನ್ ಟೈಮ್ ನಮ್ಗೆ ಬೇಕಾಗಿರುವಂತಹ ವಸ್ತುಗಳು ಸಿಗ್ತದೋ ಇಲ್ವೋ ಹೇಳೋದಕ್ಕಾಗೋದಿಲ್ಲ. ನಾವ್ ಆದ್ರೆ ತಡ್ಕೊಳ್ತೇವೆ. ಆದ್ರೆ ಮಕ್ಳಿಗೆ ಆತರ ಅಲ್ಲ. ಅವ್ರಿಗೆ ಒಂದ್ಸಲ ಹಸಿವು ಅಂತ ಶುರು ಆದ್ರೆ ಏನಾದ್ರೂ ಕೊಟ್ರೆ ಮಾತ್ರ ಸಮಾಧಾನ ಆಗೋದು. ನಾವು ಅದು ತೋರ್ಸಿ ಇದು ತೋರ್ಸಿ ಎಷ್ಟು ಕನ್ವಿನ್ಸ್ ಮಾಡಿದ್ರುನುವೆ ಅವ್ರಿಗೆ ಅದು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಹಸಿವು ಅನ್ನೋದನ್ನ. ಆಕ್ಚುಲಿ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೇವೆ. ಸುಮ್ನೆ ಹಾಗೆ ಒಂದು ವಾಕ್ ಮಾಡ್ಕೊಂಡ್ ಬರುವ ಅಂತ ಹೇಳಿ ರೂಮಿಂದ ಹೊರಡುವಾಗ ಆರುಷ್ ಹೇಳ್ತಾನೆ ನಂದು ಬ್ಲೂ ಚಪ್ಪಲ್ ಇಲ್ಲ ಅಂತ ಹೇಳಿ. ಅವನಿಗೆ 2 ಚಪ್ಪಲ್ ಕೊಂಡೋಗಿದ್ವಿ. ಹಾಗಾಗಿ ಅವನಿಗೆ ಏನ್ ಚಪ್ಪಲ್ ಬೇಕಿತ್ತು ಅದು ಕಾಣ್ತಾ ಇಲ್ಲ. ನಮ್ಗೂ ನೆನ್ಪಿಲ್ಲ ಎಲ್ಲಿ ಹೋಗಿದೆ ಅಂತ ಹೇಳಿ. ರೂಮ್ ಹೊರಗಡೆ ಕೂಡ ಇರ್ಲಿಲ್ಲ. ಮತ್ತೆ ಎಲ್ಲಿ ಬಿದ್ದಿದೆ ಅಂತ ಯೋಚನೆ ಮಾಡಿದ್ರೆ ನಿನ್ನೆ ಪ್ರೀವಿಯಸ್ ನೈಟ್ ಅವ್ನು ನಿದ್ದೆ ಮಾಡಿದ್ದ ನೋಡಿ. ಅವನನ್ನ ಕರ್ಕೊಂಡ್ ಬರುವಾಗ ಅವನ್ಗೆ ನಿದ್ದೆ ಇತ್ತು. ಹಾಗಾಗಿ ಕರ್ಕೊಂಡ್ ಬರುವಾಗ ಎಲ್ಲಿಯಾದ್ರೂ ಬಿದ್ದಿದ್ಯಾ ಏನು ಅಂತ ಚೆಕ್ ಮಾಡುವ ಅಂತ ಹೇಳಿ ಅದೇ ರೂಟಲ್ಲಿ ಹೋಗ್ತಾ ಇದ್ದೆ. ರಿಯಲೈಸ್ ಆಯ್ತು ಏನು ಅಂದ್ರೆ ಪ್ರೀವಿಯಸ್ ನೈಟ್ ಅವನು ನಿದ್ದೆ ಮಾಡಿದ್ದ ಕೈಯಲ್ಲೇ. ಅವ್ನು ನಿದ್ದೆ ಮಾಡಿದ್ರಿಂದ ನಾನು ಅಲ್ಲೇ ಚಪ್ಪಲನ್ನ ಬಿಚ್ಚಿಟ್ಟಿದ್ದೆ. ಮತ್ತೆ ಎದ್ದು ಬರುವಾಗ ಅದನ್ನ ತಗೊಂಡ್ ಬರೋದು ನೆನ್ಪಿಲ್ಲ ನಮ್ಗೆ ಯಾರಿಗೂ. ಅಲ್ಲೇ ಬಿಟ್ಟು ಬಂದಿದ್ವಿ. ಇವತ್ತು ಅಲ್ಲೇ ಇತ್ತು. ಸ್ವಲ್ಪ ಆ ಕಡೆ ಹಾಕಿದ್ರು ಬಟ್ ಅಲ್ಲೇ ಇತ್ತು. ಅದೇ ಪ್ಲೇಸ್ ಅಲ್ಲಿ ಇಟ್ಟಿದ್ದು. ಮತ್ತೆ ಅದನ್ನ ತಗೊಂಡ್ ಬಂದ್ವಿ ರೂಮಿಗೆ. ಇನ್ನು ಆರುಷ್ಗೆ ಇದೇ ಬೆಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇನ್ನು ಏನು ತುಂಬಾ ಬಿಸಿಲು ಕೂಡ ಶುರುವಾಗ್ಲಿಲ್ಲ. ಇದು ಸ್ವಲ್ಪ ಬೇಗನೆ ಅರೌಂಡ್ 7:30 ಅನ್ಸುತ್ತೆ. ಹಾಗೆ ಇಲ್ಲಿ ನೀವು ನೋಡಬಹುದು ಈ ರೆಸಾರ್ಟ್ ಅಲ್ಲಿ ಏನೆಲ್ಲ ಗೇಮ್ಸ್ ಇದೆ ಅಂತ ಹೇಳಿ. ಇನ್ನೊಂದೇನಂದ್ರೆ ನಾವು ಈ ತರ ಹೊರಗಡೆ ಹೋಗುವಾಗ ಯಾವಾಗ್ಲೂ ನಮ್ಮ ಪಪ್ಪನನ್ನ ಕರ್ಕೊಂಡು ಹೋಗ್ತೇವೆ ಅಲ್ವಾ. ಸೊ ಇವತ್ತು ಕರ್ಕೊಂಡು ಹೋಗ್ಲಿಲ್ಲ. ಫಸ್ಟ್ ಟೈಮ್ ಮೇ ಬಿ ಆಫ್ಟರ್ 4.5 ಇಯರ್ಸ್ ನಾವು ಅವರನ್ನ ಒಬ್ಬರನ್ನೇ ಮನೆಯಲ್ಲಿ ಬಿಟ್ಟು ಹೋದದ್ದು ಇದೇ ಫಸ್ಟ್ ಟೈಮ್. ಅವ್ರು ಹೇಳಿದ್ರು ನೀವು ಹೋಗ್ ಬನ್ನಿ, ನೀವು ಎಂಜಾಯ್ ಮಾಡಿ ಬನ್ನಿ, ನಾನು ಈ ಸಲ ಬರೋದಿಲ್ಲ, ನೆಕ್ಸ್ಟ್ ಟೈಮ್ ಜಾಯಿನ್ ಆಗ್ತೇನೆ ಅಂತ ಹೇಳಿ. ನಾವು ಕೂಡ ಓಕೆ ಪರವಾಗಿಲ್ಲ ಅಂತ ಹೇಳಿ ಅವರನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ವಿ. ಒಂದು ದಿನ ಮಾತ್ರ ಅಲ್ವಾ ಅಂತ ಹೇಳಿ. ಮತ್ತೆ ಅವ್ರಿಗೆ ಸುಸ್ತು ಕೂಡ ಆಗತ್ತೆ. ಇಲ್ಲಿ ತುಂಬಾ ರಿಲ್ಯಾಕ್ಸೇಷನ್ ಅಂತ ಏನು ಇರ್ಲಿಲ್ಲ. ಓಕೆ ರೂಮ್ ಅಲ್ಲಿ ಮಲ್ಕೊಳ್ಬಹುದಿತ್ತು. ಆದ್ರೆ ನಾವೇ ಅವ್ರನ್ನ ಕರ್ಕೊಂಡ್ ಹೋದ್ರೆ ಅವರಿಗೆ ಹೇಗೆ ಬೇಕು ನಾವು ಹಾಗೆ ಇರ್ತೇವೆ. ಆದ್ರೆ ಫ್ರೆಂಡ್ಸ್ ಜೊತೆ ಹೋಗಿದ್ರಿಂದ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ ಅವರಿಗೂ ಕೂಡ ಅಂತ ಹೇಳಿ ಅವರನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ವಿ. ಬೆಳಗ್ಗೆ ಒಂದ್ ಸ್ವಲ್ಪ ಕರಿ ಎಲ್ಲ ಕುಕ್ ಮಾಡಿ ಇಟ್ಟಿದ್ವಿ. ಹಾಗೆ ಕೆಲವೊಂದು ಅವರೇ ಕುಕ್ ಮಾಡ್ಕೊಳ್ತಾರೆ. ಅವರಿಗೆ ಕುಕಿಂಗ್ ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ಕುಕ್ ಮಾಡೋದೇನು ಪ್ರಾಬ್ಲಮ್ ಅಲ್ಲ. ಆದ್ರೆ ಸುಮ್ನೆ ಯಾಕೆ ಅವರಿಗೊಂದು ಕಷ್ಟ ಅಂತ ಹೇಳಿ ಕೆಲವೊಂದು ನಾವೇ ಕುಕ್ ಮಾಡಿದ್ವಿ. ಇನ್ನು ಕೆಲವೊಂದು ಬೆಳಗಿನ ತಿಂಡಿ ಎಲ್ಲ ನಾವು ಆರ್ಡರ್ ಮಾಡಿದ್ವಿ. ಆ ಬೆಳಗಿನ ತಿಂಡಿಗೋಸ್ಕರ ಒಂದ್ 2-3 ದೋಸೆಗೋಸ್ಕರ ಅವರು ತುಂಬಾ
ಏನು ಟೈಮ್ ಸ್ಪೆಂಡ್ ಮಾಡೋದು ಬೇಡ ಅಂತ ಹೇಳಿ ನಾವೇ ಹೊರಗಡೆಯಿಂದ ಆರ್ಡರ್ ಮಾಡಿದ್ವಿ. ಸೊ ಅವರು ಫಸ್ಟ್ ಟೈಮ್ ಒಂದು ದಿನ ಅವರನ್ನೊಬ್ಬರನ್ನೇ ಮನೇಲಿ ಬಿಟ್ಟು ಬಂದಿದ್ವಿ. ಹಾಗಾಗಿ ಪಾಪ ಒಂದು ಈ ವಿಡಿಯೋದಲ್ಲಿ ಕಾಣೋದಿಲ್ಲ. ಇಲ್ಲದ್ರೆ ನಾವ್ ಎಲ್ಲಿಗೆ ಹೋಗ್ತೇವೆ ಅಲ್ಲಿಗೆಲ್ಲ ಅವರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಇದು ಅಂದ್ರೆ ಸ್ವಲ್ಪ ದೂರ ಕೂಡ ಇತ್ತು. ಅವ್ರಿಗೆ ಏನಾಗುತ್ತೆ ತುಂಬಾ ಲಾಂಗ್ ಜರ್ನಿ ಎಲ್ಲ ಆದ್ರೆ ಬ್ಯಾಕ್ ಪೈನ್ ಎಲ್ಲ ಬರುತ್ತೆ. ಸೊ ನಮ್ಗೆ ಇನ್ನು 1-2 ವಾರದಲ್ಲಿ ಬೇರೆ ಎಲ್ಲ ಪ್ಲಾನ್ಸ್ ಇರೋದ್ರಿಂದ ಅವ್ರಿಗೆ ಇವಾಗ ಅದು ಬ್ಯಾಕ್ ಪೇನ್ ಸ್ಟಾರ್ಟ್ ಆದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಇವಾಗ ಈ ಒಂದು ಟ್ರಿಪ್ ಅನ್ನ ಸ್ಕಿಪ್ ಮಾಡಿದ್ವಿ. ಇಲ್ಲೇ ಒಂದು ಕ್ರಿಕೆಟ್ ಬ್ಯಾಟ್, ಅದು ಪ್ಲಾಸ್ಟಿಕ್ ಮತ್ತೆ ನಾರ್ಮಲ್ ಕ್ರಿಕೆಟ್ ಬ್ಯಾಟ್ ಕೂಡ ಇದ್ವು. ಹಾಗೆ ಬಾಲ್ ಎಲ್ಲ ಸುಮಾರಷ್ಟು ಇದ್ವು. ಅವನಿಗೆ ಬೇರೆ ಬಾಲ್ ಅಲ್ಲಿ ಆಡೋದು ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ. ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಇದ್ರೆ ಒಂದು ನೋಡ್ಕೊಂಡು ಹೊಡಿತಾನೆ ಅಂತ ಹೇಳಿ ಅದ್ರಲ್ಲಿ ಸುಮಾರಷ್ಟು ಹೊತ್ತು ಆಟ ಆಡ್ತಾ ಇದ್ದ. ಅಂದ್ರೆ ಈ ಬಾಯ್ಸ್‌ಗೆ ಏನಂದ್ರೆ ಏನಾದ್ರೂ ಕಂಡ್ರೆ ಸಾಕು ಅದ್ರಲ್ಲಿ ಆಡ್ಬೇಕು, ಆಡ್ಬೇಕು, ಆಡ್ಬೇಕು ಅದೊಂದೇ ಇರೋದು ಅವರಿಗೆ ಮನ್ಸಲ್ಲಿ. ಹಾಗೆ ಒಬ್ಬೊಬ್ರೆ ಎದ್ದು ಬರ್ತಾ ಇದ್ದಾರೆ. ಇಲ್ಲಿ ಬೆಳಗಿನ ತಿಂಡಿ ಕೊಡೋದು 9 ಹಾಗೆ ಸ್ವಿಮ್ಮಿಂಗ್ ಪೂಲ್ ಕೂಡ 9 ನಂತರ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಗೆ ಈ ಟೈಮ್ ಇಲ್ಲಿ ನಮ್ಗೆ ಆಲ್ಮೋಸ್ಟ್ 1-1.5 ಗಂಟೆ ಇದ್ರೂನುವೆ ಏನು ಆಕ್ಟಿವಿಟೀಸ್ ಮಾಡುವ ಹಾಗೆ ಇರ್ಲಿಲ್ಲ. ಮತ್ತೆ ಚೆಕ್ಔಟ್ 11 ಮಾಡ್ಬೇಕು. ಅದೊಂದೇ ನಮ್ಗೆ ಈ ನೆಕ್ಸ್ಟ್ ಡೇಗೆ ಅಷ್ಟೊಂದು ತುಂಬಾ ಜಾಸ್ತಿ ಟೈಮ್ ಅಂತ ಯಾವ್ದು ಕಾಣ್ಲಿಲ್ಲ. ಇವಾಗ ಆಕ್ಚುಲಿ ಅಟ್ಲೀಸ್ಟ್ ಬ್ರೇಕ್‌ಫಾಸ್ಟ್ ಕೊಟ್ಟಿದ್ರೆ 8 ನಾವು ತಿಂಡಿ ಮಾಡ್ತಾ ಇದ್ವಿ. ಅಥವಾ ಪೂಲ್ 8 ಇಂದ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ನಾವು ಅದಾದ್ರೂ ಎಂಜಾಯ್ ಮಾಡ್ತಾ ಇದ್ವಿ. ಸೊ ನಮ್ಗೆ ಬೆಳಗ್ಗೆ 1-1.5 ಗಂಟೆ ಹಾಗೆ ಸುಮ್ನೆ ಕಳಿಬೇಕಾಯ್ತು. ನಾವು ನಮ್ಮಷ್ಟಕ್ಕೆ ಮಾತಾಡ್ಕೊಂಡು ಹಾಗೆ ಹೀಗೆ ಸ್ಪೆಂಡ್ ಮಾಡ್ಬೇಕಾಯ್ತು. ಬೇರೆ ಏನು ಸ್ಪೆಷಲ್ ಆಕ್ಟಿವಿಟೀಸ್ ಮಾಡುವ ಹಾಗಿರ್ಲಿಲ್ಲ. ಇಲ್ಲಿ ಏನ್ ನಡೀತಿದೆ ಅಂದ್ರೆ ಅಭಿಗೆ ಮೊನ್ನೆ ಅಷ್ಟೇ ಎಂಗೇಜ್ಮೆಂಟ್ ಆಯ್ತಲ್ವಾ. ಸೊ ಅವ್ನ್ ಮೊದ್ಲೆಲ್ಲ ಹೇಳ್ತಿದ್ದ ನನ್ನನ್ನು ಮಾಮ ಹೇಳ್ಬಾರ್ದು, ಅಭಿ ಅಣ್ಣ ಹೇಳ್ಬೇಕು ಅಂತ ಹೇಳಿ. ಸೊ ಅಭಿ ಅಣ್ಣ ಅಂತ ಹೇಳಿಕೊಡ್ತಾ ಇದ್ವಿ. ಇವಾಗ ಏನಾಗಿದೆ, ಮೊನ್ನೆ ಎಂಗೇಜ್ಮೆಂಟ್ ಆದ್ಮೇಲೆ ನಾವೇ ಹೇಳ್ತಾ ಇದ್ವಿ ಆರುಷ್ಗೆ, ಇನ್ನು ನೀವು ಅಭಿ ಮಾಮ ಅಂತ ಕರಿಬಹುದು, ಹೇಗಿದ್ರು ಎಂಗೇಜ್ಮೆಂಟ್ ಆಯ್ತು ಅಂತ ಹೇಳಿ. ಆದ್ರೆ ಅವ್ನ್ ಹೇಳ್ತಿದ್ದಾನೆ ಅಭಿ ಏನಂದ್ರೆ, ಇಲ್ಲ ಇವಾಗ್ಲೂ ಅಭಿ ಅಣ್ಣ ಅಂತಾನೆ ಕರಿಬೇಕು, ಅಭಿ ಮಾಮ ಹೇಳ್ಬಾರ್ದು, ಮದ್ವೆ ಆದ್ಮೇಲೆ ಮಾತ್ರ ಅಭಿ ಮಾಮ ಹೇಳ್ಬೇಕು ಅಂತ ಹೇಳ್ತಿದ್ದಾನೆ. ಪಾಪ ಆರುಷ್ಗೆ ಅದು ಕನ್ಫ್ಯೂಷನ್ ಆಗ್ತಾ ಇದೆ. ಒಮ್ಮೆ ಅಭಿ ಅಣ್ಣ ಹೇಳ್ಬೇಕು, ಒಮ್ಮೆ ಅಭಿ ಮಾಮ ಹೇಳ್ಬೇಕು. ಅವನಿಗೆ ಹೆಸರೇ ಕನ್ಫ್ಯೂಷನ್ ಆಗುತ್ತೆ. ಅಜಿತ್, ಅಕ್ಷಯ್, ಅಭಿ ಇದೆಲ್ಲ ಒಂದೇ ತರ ಇರೋದ್ರಿಂದ ಅವನಿಗೆ ಅದೇ ಕನ್ಫ್ಯೂಷನ್ ಆಗುತ್ತೆ. ಅದ್ರ ಮೇಲೆ ಅಣ್ಣ ಮಾಮ ಅಂತ ಇನ್ನೂ ಕನ್ಫ್ಯೂಷನ್ ಆಗುತ್ತೆ. ಅಜಿತ್ ವೈಫ್ ಕೂಡ ಅಷ್ಟೇ, ಅಕ್ಕ ಅಂತ ಹೇಳ್ಬೇಕು ಅಂತ ಹೇಳ್ತಾಳೆ. ಸೊ ಅವಳನ್ನ ಸ್ವಾತಿ ಅಕ್ಕ ಅಂತ ಹೇಳ್ತೇವೆ. ಇನ್ನು ನಯನನನ್ನ ಮಾಮಿ ಅಂತ ಹೇಳ್ತಾನೆ, ಹಾಗೆ ದಿವ್ಯನನ್ನ ಆಂಟಿ ಅಂತ ಹೇಳ್ತಾನೆ. ಸೊ ಒಬ್ಬೊಬ್ರನ್ನ ಒಂದೊಂದು ಹೆಸರಲ್ಲಿ ಅಡ್ರೆಸ್ ಮಾಡೋದು ಅವನಿಗೆ ಕಷ್ಟ ಆಗ್ತದೆ. ಅವ್ರದ್ದು ಹೆಸರು ನೆನ್ಪಿಟ್ಕೊಳ್ಬೇಕು, ಮತ್ತೆ ಜೊತೆಗೆ ಅವ್ರನ್ನ ಹೇಗೆ ಅಡ್ರೆಸ್ ಮಾಡ್ಬೇಕು ಅಂತ ಹೇಳಿ ನೆನ್ಪಿಟ್ಕೊಳ್ಬೇಕಲ್ವಾ. ಪಾಪ ಕಷ್ಟ ಆಗ್ತಿದೆ ಅವನಿಗೆ. ಅದನ್ನ ಪ್ರಾಸೆಸ್ ಮಾಡ್ಕೊಂಡು ಹೇಳೋದು ತುಂಬಾ ಟೈಮ್ ತಗೊಳ್ತಾ ಇದ್ದಾನೆ. ಆದ್ರೂ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದ. ಇಲ್ಲಿ ಏನೋ ಕಾರ್ ಪಾರ್ಕಿಂಗ್ ಮಾಡಿದ್ವಿ ಅಲ್ವಾ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಸುಮ್ನೆ ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದು ಆಕ್ಚುಲಿ ಎಂಟ್ರೆನ್ಸ್. ನಿನ್ನೆ ಎಂಟರ್ ಆಗುವಾಗ ಇದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಲೇ ಇಲ್ಲ. ಏನು ಒಮ್ಮೆ ಹೋಗುವ, ಎಲ್ಲಿ ಒಮ್ಮೆ ಮೀಟ್ ಮಾಡೋದು ಆ ತರ ಯೋಚನೆ ಮಾಡ್ಕೊಂಡೇ ಬಂದಿದ್ವಿ. ಇವಾಗ ಹೇಗಿದ್ರು ಪಾರ್ಕಿಂಗ್ ಹತ್ರ ಹೋಗ್ತಿದ್ದೇವಲ್ವಾ, ಅದಕ್ಕೋಸ್ಕರ ಹೀಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ. ನಾವು ಬರುವಾಗ ಅಂದ್ರೆ ಹೇಗೆ ಎಂಟರ್ ಆಗ್ತೇವೆ ನೋಡಿ ರೆಸಾರ್ಟಿಗೆ, ಅಲ್ಲಿಂದ ರೈಟ್ ಸೈಡ್ಗೆ ಪಾರ್ಕಿಂಗ್ ಇದೆ, ಮತ್ತೆ ಲೆಫ್ಟ್ ಸೈಡ್ಗೆ ಏನು ರೆಸಾರ್ಟ್ ಇದೆ. ಪಾರ್ಕಿಂಗ್ ಏನಂದ್ರೆ ಓಪನ್ ಪ್ಲೇಸ್ ಅಲ್ಲಿ ಇದೆ, ಏನು ಶೆಲ್ಟರ್ ಆತರ ಏನು ಇಲ್ಲ, ಜಸ್ಟ್ ಓಪನ್ ಪ್ಲೇಸ್ ಅಲ್ಲಿ ಇದೆ. ಹೇಗಿದ್ರು ಒಂದ್ ಸ್ವಲ್ಪ ದಿನಕ್ಕೆ ಇರ್ತೇವಲ್ವಾ, 1 ನೈಟ್, ಕೆಲವೊಬ್ರು 2 ನೈಟ್ ಇರ್ಬಹುದು. ಅಲ್ಲಿಗೆ ಏನು ಅಷ್ಟು 1-2 ದಿನಕ್ಕೇನು ಪರವಾಗಿಲ್ಲ. ಬಟ್ ಓಪನ್ ಪ್ಲೇಸ್, ಕಂಪ್ಲೀಟ್ಲಿ ಓಪನ್ ಪ್ಲೇಸ್. ನಾವು ಫುಡ್ ಎಲ್ಲ ಇಟ್ಟಿದ್ರೆ ಇಲ್ಲಿ ಎಲ್ಲ ಆರಾಮಾಗಿ ಬಂದು ತಿಂದು ಹೋಗುವಂತಹ ಒಂದು ಪ್ಲೇಸ್ ಅದು. ಇವತ್ತು ನಯನ ಮತ್ತೆ ದರ್ಶನ್ ಇದ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ, ಅವರಿಗೆ ವಿಶ್ ಮಾಡೋದಕ್ಕಂತ ಹೇಳಿ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೇವೆ. ನಾವು ಒಮ್ಮೆ ಹೀಗೆ ಕರೆದು ಹಾಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಆರುಷ್ ಮಾತ್ರ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಟ್ರೈ ಮಾಡಿ ಡೋರ್ ಓಪನ್ ಮಾಡ್ತಾ ಇದ್ದಾನೆ. ನಾವು ಹೀಗೆ ವಿಶ್ ಮಾಡ್ತಾ ಇದ್ರೆ ನಮ್ಮ ಆರುಷ್ ಅಲ್ಲಿ ಕಾಣ್ತಾನೆ ಇಲ್ಲ. ಎಲ್ಲಿ ಹೋಗಿದಾನಂದ್ರೆ ರೂಮ್ ಒಳಗ್ ಹೋಗ್ತಾನೆ ನೋಡಿ ಇವಾಗ. ಹಾಗೆ ಒಳಗಡೆ ಹೋಗ್ತಾನೆ. ಒಂದ್ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು, ಒಳಗಡೆ ಹೋಗಿ ಅಲ್ಲಿ ಏನಿದೆ ಏನಿಲ್ಲ ಅದನ್ನೆಲ್ಲ ನೋಡ್ಕೊಂಡ್ ಬರ್ತಾನೆ. ಮತ್ತೆ ನಾವ್ ಹೋಗಿ ಕರ್ಕೊಂಡ್ ಬರ್ಬೇಕು. ಕರ್ಕೊಂಡ್ ಬರೋದು ಇನ್ನೂ ಒಂದು ದೊಡ್ಡ ಕೆಲ್ಸ. ಅಲ್ಲಿ ಏನಿದೆ ಇಲ್ಲಿ ಏನಿದೆ ಅಂತ ನೋಡೋದು. ಇಲ್ಲಿ ನಾವೆಲ್ಲ ಇವ್ರಿಗಿಬ್ರಿಗೆ ವಿಶ್ ಮಾಡ್ತಾ ಇದ್ದೇವೆ ಆನಿವರ್ಸರಿಗೆ. ಸೊ ಅವ್ರದ್ದು ಸ್ಪೆಷಲ್ ಆದಂತಹ ಆನಿವರ್ಸರಿ ಈ ವರ್ಷ. ಯಾಕಂದ್ರೆ ನಾವೆಲ್ಲರೂ ಜೊತೆಗಿದ್ವಿ ಅಲ್ವಾ, ಅವರು ತುಂಬಾ ಲಕ್ಕಿ ಅಂತ ಹೇಳ್ಬೇಕು. ಆನಿವರ್ಸರಿ ದಿನ
ಫ್ರೆಂಡ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಸುಲಭದ ವಿಷಯ ಅಲ್ಲ ನೋಡಿ. ಎಲ್ಲರಿಗೂ ಈ ತರದೊಂದು ಭಾಗ್ಯ ಸಿಗೋದಿಲ್ಲ. ಸೊ ಇವ್ರಿಬ್ರು ತುಂಬಾ ಲಕ್ಕಿ ಮಾಡಿದ್ದಾರೆ ಜೀವನದಲ್ಲಿ. ಅದಕ್ಕೋಸ್ಕರ ಆನಿವರ್ಸರಿ ದಿನ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತಹ ಒಂದು ಚಾನ್ಸ್ ಸಿಕ್ಕಿದೆ ಅವರಿಗೆ. ಸೊ ನಾವೆಲ್ಲರೂ ವಿಶ್ ಮಾಡ್ತಾ ಇದ್ದೇವೆ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಟು ಯು ಬೋತ್ ಅಂತ ಹೇಳಿ. ನಾವೆಲ್ಲರೂ ರೆಡಿ ಆಗಿದ್ವಿ, ಆದ್ರೆ ತಿಂಡಿ ಮಾತ್ರ ಲೇಟ್ ಆಗಿದ್ರಿಂದ ನಮ್ಗೇನು ವಿಶೇಷವಾಗಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡುವ ಹಾಗೆ ಏನು ಕಾಣ್ತಿರ್ಲಿಲ್ಲ. ಮತ್ತೇನಂದ್ರೆ ಆರಾಮಾಗಿ ನಮ್ಮಷ್ಟಕ್ಕೆ ನಾವು ಎಂಜಾಯ್ ಮಾಡ್ತಾ ಇದ್ವಿ. ರೆಸಾರ್ಟ್ ಅನ್ನ ಹಾಗೆ ವಾಕ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಅಲ್ಲಿ ಇಲ್ಲಿ ಎಲ್ಲ ನೋಡಿ ಆ ಕಡೆ ಈ ಕಡೆ ಹೋಗೋದು. ಮತ್ತೆ ಮಕ್ಳಿಗೆ ಏನಾದ್ರೂ ಆಡುವಂತದ್ದು ಏನಾದ್ರೂ ಇದ್ರೆ ಅವ್ರನ್ನ ಪ್ಲೇ ಏರಿಯಾಕ್ಕೆಲ್ಲ ಕರ್ಕೊಂಡು ಹೋಗಿ ಅವ್ರಿಗೆ ಸ್ವಲ್ಪ ಆಟ ಆಡ್ಸೋದು ಅದನ್ನೆಲ್ಲ ಮಾಡ್ತಾ ಇದ್ವಿ. ಮತ್ತೆ ಸುಮ್ನೆ ವಾಕ್ ಮಾಡ್ತಾ ಇದ್ವಿ, ಎಂಜಾಯ್ ಮಾಡ್ತಾ ಇದ್ವಿ. ಆಕ್ಚುಲಿ ಏನಂದ್ರೆ ಬೇರೆಯವರು ಯಾರು ಇಷ್ಟು ಬೇಗ ಎದ್ದದ್ದು ಇಲ್ಲ ಅಲ್ಲಿ. ಸ್ವಲ್ಪ ಲೇಟ್ ಆಗಿ ಎದ್ದೇಳ್ತಿದ್ರು ಅನ್ಸುತ್ತೆ. ನಾವು ಮಾತ್ರ ಬೇಗ ಎದ್ದಿದ್ವಿ, ಯಾಕಂದ್ರೆ ನಮ್ ಮಕ್ಳು ಮಲಗ್ತಿರ್ಲಿಲ್ಲ ನೋಡಿ. ಅದಕ್ಕೆ ನಾವು ಬೇಗ ಏಳ್ಬೇಕಾಯ್ತು. ನಾವು ಎದ್ದು ಅವ್ರ ಜೊತೆಗೆ ಆಟ ಆಡ್ತಾ ಇದ್ವಿ. ಶ್ರೇಯಾಂಕನಿಗೆ ಬೇರೆಯವ್ರದ್ದು ಕೈಗೆ ಹೋಗೋದಕ್ಕೆ ಅಥವಾ ಅವ್ರ ಜೊತೆ ಹೋಗಿ ಒಂದ್ ಸ್ವಲ್ಪ ಹೊತ್ತು ಇರೋದಕ್ಕೆ ತುಂಬಾ ಭಯ ಆಗ್ತಿತ್ತು. ಎಲ್ಲಾರ್ದು ಹೊಸ ಹೊಸ ಮುಖ ಅಲ್ವಾ, ಅವಳಿಗೆ ತುಂಬಾ ಏನೋ ಒಂದು ಇನ್ಸೆಕ್ಯೂರಿಟಿ ಅಂತ ಫೀಲ್ ಆಗ್ತಾ ಇತ್ತು. ಆದ್ರೆ ಫೈನಲಿ ಒಂದ್ ಸ್ವಲ್ಪ ಹೊತ್ತು ಧೀರಜ್ ಜೊತೆಗೆ ಬಂದಿದ್ಲು. ಬಂದು ಅವಳನ್ನ ಕಂಪ್ಲೀಟ್ಲಿ ಬಿಸಿ ಇಡ್ಬೇಕು ನಾವು. ಅದು ತೋರಿಸ್ಬೇಕು, ಇದು ತೋರಿಸ್ಬೇಕು, ಅದು ಮಾತಾಡ್ಬೇಕು, ಇದು ಮಾತಾಡ್ಬೇಕು. ಅವಳದು ಮೈಂಡ್ ಯಾವ್ದಾದ್ರು ಬೇರೆ ವಿಷಯದಲ್ಲಿ ಬಿಸಿ ಇದ್ರೆ ಇರ್ತಾಳೆ, ಇಲ್ಲದಿದ್ರೆ ಅವಳಿಗೆ ಮತ್ತೆ ಅಮ್ಮನ್ ನೆನಪಾಗುತ್ತೆ. ಸೊ ಒಂದ್ ಸ್ವಲ್ಪ ಹೊತ್ತು ಹಾಗೆ ಮ್ಯಾನೇಜ್ ಮಾಡೋದಕ್ಕಾಯ್ತು. ಮತ್ತೆ ಅಮ್ಮನ್ ನೆನಪಾಯ್ತು. ಒಂದ್ 2-3 ನಿಮಿಷ ಅಷ್ಟೇ. ಮತ್ತೆ ಅಮ್ಮನ ಹತ್ರ ಹೋಗ್ತಾಳೆ, ಅಮ್ಮಂದು ನೆನಪಾಗತ್ತೆ. ಇನ್ನು ನೆಕ್ಸ್ಟ್ ಔಟಿಂಗ್ ಟೈಮಿಗೆ ಅವಳು ಸ್ವಲ್ಪ ಬೆಳ್ದಿರ್ತಾಳೆ. ಅವಳು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೇವೆ. ಪಾಪ ಇನ್ನು ಚಿಕ್ಕೋಳಲ್ಲ. ಹೀಗೆಲ್ಲ ಹೊಸ ಹೊಸ ಮುಖ ಬಂದು ಎತ್ಕೊಂಡ್ರೆ ಎಷ್ಟು ಭಯ ಆಗ್ತದೋ ಒಳಗಡೆ ಒಳಗಡೆ, ಯಾರಿಗ್ ಗೊತ್ತು ಪಾಪ. ಇದು ಅಕ್ಷಯ್ಗೆ ಆರುಷ್ ಕೊಟ್ಟಿರುವಂತಹ ಗಿಫ್ಟ್. 2 ಕಿವಿಗೆ 2 ಹೂವು ಇಟ್ಕೊಂಡಿದಾನಲ್ವಾ, ಅದು ಆರುಷ್ ತೆಗೆದು ಕೊಟ್ಟದ್ದು. ಅಕ್ಷಯ್ ಮಾಮ ಇಟ್ಕೊಳ್ಳಿ ಇಟ್ಕೊಳ್ಳಿ ಅಂತ ಹೇಳಿ. ಇನ್ನು ರಿಯಾನಿಗೆ ಯಾರಾದ್ರೂ ಎತ್ಕೊಂಡ್ರೆ ತುಂಬಾ ಖುಷಿ ಆಗೋದು. ಅದು ಕೂಡ ಬಾಯ್ಸ್ ಯಾರಾದ್ರೂ ಎತ್ಕೊಂಡ್ರೆ ಅವಳಿಗೆ ಇನ್ನೂ ಖುಷಿ ಆಗೋದು. ಯಾಕೋ ಗೊತ್ತಿಲ್ಲ, ಗರ್ಲ್ಸ್ ಹತ್ರ ಅಷ್ಟೊಂದು ಹೊತ್ತು ಇರೋದಿಲ್ಲ, ಆದ್ರೆ ಬಾಯ್ಸ್ ಹತ್ರ ತುಂಬಾ ಹೊತ್ತು ಚೆನ್ನಾಗಿ ಇರ್ತಾಳೆ. ಸ್ಪೆಷಲ್ ಆಗಿ ಅಭಿ ಇಟ್ಕೊಂಡ್ರೆ ಮಾತ್ರ ಹಾಗೆ ಹಗ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾಳೆ ಭುಜದ ಮೇಲೆ, ತುಂಬಾ ರೆಸ್ಟಿಂಗ್ ತರ. ಆರುಷ್, ರಿಯಾ, ಶ್ರೇಯಾಂಕ ಈ 3 ಜನ ಇದ್ದಿದ್ರಿಂದ ನಮ್ಮ ಬೆಳಗ್ಗಿನ ಟೈಮ್ ತುಂಬಾ ಚೆನ್ನಾಗಿ ಕಳೆಯಿತು. 3 ಜನ 3 ಫೇಸ್ ಅಲ್ಲಿ ಇದ್ರೂನುವೆ ತುಂಬಾ ಎಂಜಾಯ್ ಮಾಡಿದ್ದಾರೆ. ಅವರ ಲೆವೆಲ್ಗೆ ಎಷ್ಟು ಬೇಕು ಅಷ್ಟು ಎಂಜಾಯ್ ಅವರು ಮಾಡಿದ್ದಾರೆ. ಶ್ರೇಯಾಂಕನನ್ನ ಇನ್ನು ಎತ್ಕೊಳ್ಬೇಕು, ಆ ಏಜ್ ಅಲ್ಲಿ ಇದ್ದಾಳಲ್ವಾ. ರಿಯಾನನ್ನ ಸ್ವಲ್ಪ ಹೊತ್ತು ಎತ್ಕೊಂಡು ಸ್ವಲ್ಪ ಹೊತ್ತು ನೆಲದ ಮೇಲೆ ಬಿಟ್ರೆ, ನೆಲದ ಮೇಲೆ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ನಮ್ಮ ಆರುಷ್ನನ್ನ ಎತ್ಕೋಬೇಕು ಅನ್ನುವಂತಹ ಒಂದು ಅಗತ್ಯ ಇಲ್ಲ. ಎತ್ಕೊಳ್ಳೋದಕ್ಕೆ ಅವನು ಕೇಳೋದು ಇಲ್ಲ. ಅವನನ್ನ ಫ್ರೀ ಆಗಿ ಬಿಡ್ಬೇಕು, ಯಾರಾದ್ರೂ ಒಬ್ರು ಅವನ ಹಿಂದೆ ಓಡ್ಬೇಕು. ನಮ್ಗೆ ಅದೊಂದು ಕೆಲ್ಸ ಜಾಸ್ತಿ, ಅವನ ಹಿಂದೆನೆ ಹೋಗ್ಬೇಕು. ಅವ್ನು ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ, ಯಾರಿಗೇನಾದ್ರೂ ತೊಂದ್ರೆ ಕೊಡ್ತಾನ, ಬೇಕು ಅಂತ ಅಲ್ಲ, ಆದ್ರೆ ಮಕ್ಳಿಗೆ ಗೊತ್ತಾಗಲ್ಲ ನೋಡಿ. ಅವ್ರಿಬ್ರು ಇನ್ನು ಚಿಕ್ಕವರಲ್ಲ, ಶ್ರೇಯಾಂಕ ಮತ್ತೆ ರಿಯಾ. ಇವನೇನಾದ್ರೂ ಹೋಗಿ ತಳ್ಳಿಬಿಟ್ರೆ, ಎಲ್ಲಾದ್ರೂ ಹೋಗಿ ಕಣ್ಣಿಗೆ ಏನಾದ್ರೂ ಕೈ ಹಾಕಿದ್ರೆ ನಮ್ಗೆ ಆ ತರದ್ದೊಂದು ಭಯ. ಸೊ ಅವನ ಹಿಂದೆ ಯಾರಾದ್ರೂ ಒಬ್ರು ಹೋಗ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. ಇನ್ನೊಂದೇನಂದ್ರೆ ನಿನ್ನೆ ಪ್ರೀವಿಯಸ್ ಈವ್ನಿಂಗ್ ಅವ್ನ್ ಆಟ ಆಡುವಾಗ ಸ್ವಿಂಗ್ ಸ್ವಲ್ಪ ಮುಖದ ಮೇಲೆ ತಾಗಿತ್ತು. ಅವತ್ತು ಅವನು ಹೇಳಲೂ ಇಲ್ಲ ನನಗೆ ಜಾಸ್ತಿ ತಾಗಿದೆ ಅಂತ ಹೇಳಿ. ಆದ್ರೆ ನೆಕ್ಸ್ಟ್ ಡೇ ನೋಡುವಾಗ ಕಣ್ ಹತ್ರ, ಮುಖದ ಹತ್ರ, ಕೆನ್ನೆ ಹತ್ರ ಎಲ್ಲ ಸ್ವಲ್ಪ ಸ್ಕ್ರಾಚಸ್ ತರ ಆಗಿತ್ತು. ಸೊ ಅದೊಂದು ಪ್ರಾಬ್ಲಮ್. ಹೊರಗಡೆ ಹೋದಾಗ ನಾವು ತುಂಬಾ ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗ್ತದೆ ಮಕ್ಕಳನ್ನ. ಇಲ್ಲಿ ನಮ್ದೊಂದು ಮ್ಯೂಸಿಕ್ ಸಿಸ್ಟಮ್ ಇತ್ತಲ್ವಾ, ಅದನ್ನ ಇಲ್ಲಿ ಓಪನ್ ಮಾಡಿ ಆನ್ ಮಾಡಿ ಇಟ್ಟಿದ್ದಾರೆ. ಆರುಷ್ ಮತ್ತೆ ರಿಯಾ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಮೇ ಬಿ ರಿಪೇರ್ ಕೂಡ ಮಾಡಬಹುದು, ಏನಾಗುತ್ತೋ ನೆಕ್ಸ್ಟ್ ಹೇಳೋದಕ್ಕೆ ಆಗೋದಿಲ್ಲ. ಸೊ ಯಾರಾದ್ರೂ ಒಬ್ರು ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗ್ತದೆ. ನಿಮ್ಮ ವಸ್ತುವಿನ ಜಾಗ್ರತೆ ನೀವು ವಹಿಸಬೇಕು ಅನ್ನೋ ತರ ಇರುತ್ತಲ್ವಾ. ಸೊ ಆ ತರ ಒಂದು ಬೋರ್ಡ್ ಹಾಕೊಂಡಿರ್ಬೇಕು ನಾವು, ಮಕ್ಳು ನಮ್ ಜೊತೆ ಇರುವಾಗ. ನಮ್ಮ ಆರುಷ್ ಯಾವ್ದೇ ಒಂದು ಸಾಂಗ್ ಹಾಡ್ಲಿಲ್ಲ. ಅವನಿಗೆ ಎಷ್ಟೊಂದು ರೈಮ್ಸ್ ಗೊತ್ತು, ಎಷ್ಟೊಂದು ಹಾಡು ಗೊತ್ತು, ಏನೆಲ್ಲ ಗೊತ್ತಿದ್ರು ಏನು ಹಾಡ್ಲಿಲ್ಲ. ಜಸ್ಟ್ ಮೈಕ್ ಇಟ್ಕೊಂಡು ಹಲೋ 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 ಅಂತ ಹೇಳೋದಷ್ಟೇ. ಇವಾಗ 9 o'clockಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಇದೆ, ಮತ್ತೆ ಸ್ವಿಮ್ಮಿಂಗ್ ಪೂಲ್ ಕೂಡ ನಾವು ಯೂಸ್ ಮಾಡ್ಬೋದಲ್ವಾ. ಆದ್ರೆ ಸಹನಾ ಮತ್ತೆ ರಜತ್ ಬಂದು ಹಾಗೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಕುತ್ಕೊಂಡ್ ಬಿಟ್ಟಿದ್ದಾರೆ. ನಮ್ಗ್ ಗೊತ್ತೇ ಇಲ್ಲ ಅವ್ರು ಇಲ್ಲಿ ಇದಾರೆ ಅಂತ ಹೇಳಿ. ನಾವೆಲ್ಲ ತಿಂಡಿ ತಿನ್ನೋದಕ್ಕಂತ ಹೇಳಿ ಹೋಗ್ತಾ ಇದ್ದೇವೆ. ಆನ್ ದಿ ವೇ ನೋಡುವಾಗ ಇವ್ರಿಬ್ರು ಪೂಲಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಾವು ತಿಂಡಿ ತಿಂತೇವೆ, ನೀವು ಹೋಗಿ ತಿನ್ನಿ ಅಂತ ಹೇಳಿದ್ರು. ಸೊ ನಾನ್ ಹೇಗಿದ್ರು ಹಾಗೆ ವಾಕ್ ಮಾಡ್ತಿದ್ದೇನಲ್ವಾ, ಅವ್ರದ್ದು ಹಾಗೆ ಒಂದು ಕ್ಲಿಪ್ ಅನ್ನ ಕ್ಯಾಪ್ಚರ್ ಮಾಡಿ ಮತ್ತೆ ತಿಂಡಿ ತಿನ್ನೋದಕ್ಕೆ ನಾವಿನ್ನು ಹೋಗ್ಬೇಕು.
ಅವರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಈ ರೆಸಾರ್ಟ್ ಅಲ್ಲಿ. ಯಾಕಂದ್ರೆ ಮಕ್ಕಳು ಯಾರು ಇಲ್ಲ ನೋಡಿ, ಈ ಬೆಸ್ಟ್ ಅಂತ ಹೇಳಬಹುದು ಅವರಿಗೆ ಈ ಫೇಸ್ ಒಂದು ಈ ತರ ಹೊರಗಡೆ ಹೋದಾಗ ಎಂಜಾಯ್ ಮಾಡೋದಕ್ಕೆ. ನಮ್ಮ ಆರುಷ್ ಕೂಡ ಪೂಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾನೆ, ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ. ಟು ಬಿ ಹಾನೆಸ್ಟ್ ಫುಡ್ ಚೆನ್ನಾಗಿತ್ತು. ಪ್ರೀವಿಯಸ್ ಡೇ ಲಂಚ್ ಆಗಿರಬಹುದು, ಡಿನ್ನರ್ ಆಗಿರಬಹುದು, ಸ್ನಾಕ್ಸ್ ಆಗಿರಬಹುದು, ಹಾಗೆ ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಆಗಿರಬಹುದು. ತುಂಬಾ ಜಾಸ್ತಿ ವೆರೈಟೀಸ್ ಅಂತ ಏನು ಇಲ್ಲ, ಆದ್ರೆ ಸಾಧಾರಣವಾಗಿ ಸುಮಾರಷ್ಟು ವೆರೈಟೀಸ್ ಇತ್ತು. ಇಡ್ಲಿ, ವಡಾ, ದೋಸಾ, ಮತ್ತೆ ಕೇಸರಿ ಬಾತ್, ಮತ್ತೆ ಏನು ಖಾರ ಬಾತ್, ಆ ತರ ಎಲ್ಲ ಸುಮಾರಷ್ಟು ವೆರೈಟೀಸ್ ಇತ್ತು. ಬ್ರೆಡ್ ಜಾಮ್ ಆಗಿರಬಹುದು, ಬಾಯ್ಲ್ಡ್ ಎಗ್, ಮೇ ಬಿ ನಾನು ಕೆಲವೊಂದು ಮಿಸ್ ಕೂಡ ಮಾಡಿರಬಹುದು, ಅಷ್ಟೊಂದು ನೆನಪಾಗ್ತಾ ಇಲ್ಲ. ಬಟ್ ತುಂಬಾ ವೆರೈಟೀಸ್ ಇತ್ತು, ಚೆನ್ನಾಗಿತ್ತು ಅಂತ ಹೇಳ್ಬಹುದು. ಇಲ್ಲಿ ನಾನು ಲೈಫ್ ಅಲ್ಲಿ ಫಸ್ಟ್ ಟೈಮ್ ಇದನ್ನೊಂದು ಟ್ರೈ ಮಾಡ್ತಾ ಇದ್ದೇನೆ. ಈ ತರದ್ದೊಂದು ಎಕ್ಸ್ಪ್ಲೋರ್ ಮಾಡೋದು, ನನಗೆ ಈ ತರದ್ದೊಂದು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ. ಆಕ್ಚುಲಿ ನನ್ಗೆ ಸ್ವಲ್ಪ ಈ ತರದ್ದು ವಿಷಯದಲ್ಲಿ ಭಯ ಜಾಸ್ತಿ, ಮತ್ತೆ ಏನೋ ಒಂಥರ ತಲೆ ಸುತ್ತಿದಾಗ ಆಗುತ್ತೆ. ಆದ್ರೆ ಇವತ್ತು ಧೈರ್ಯ ಮಾಡಿ ಹೋಗ್ತಾ ಇದ್ದೇನೆ. ಆಕ್ಚುಲಿ ನಯನ ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅವಳು ನನ್ಕಿಂತ ಮೊದ್ಲು ಹೋಗ್ತಾಳೆ ಇವತ್ತು, ನಾನು ನೆಕ್ಸ್ಟ್ ಹೋಗ್ತೇನೆ. ಅವಳು ನಿನ್ನೆ ಟ್ರೈ ಮಾಡಿದ್ದು ಫಸ್ಟ್ ಟೈಮ್, ಇವತ್ತು ಸೆಕೆಂಡ್ ಟೈಮ್. ಸೊ ನನಗೆ ಅವಳು ಇವತ್ತು ಗೈಡ್ ತರ, ಓಕೆ, ಅವಳಿಗೆ ಏನೆಲ್ಲ ಮಾಡ್ತಾರೆ ಅದೇ ತರ ನನ್ಗೆ ಕೂಡ ಮಾಡ್ತಾರೆ ಅಂತ ಹೇಳಿ ಅವಳನ್ನ ನೋಡಿ ನಾನು ಹೋಗ್ಬೇಕು ಅನ್ನೋದೊಂದು ವಿಷಯಕ್ಕೆ ಅವಳನ್ನ ಪಾಪ ಕರ್ಕೊಂಡು ಹೋದೆ. ಅವಳು ಕೂಡ ಓಕೆ ಅಕ್ಕ ಬರ್ತೇನೆ ಅಂತ ಹೇಳಿದ್ಲು. ಸೊ ಹೋಗ್ತಾ ಇದ್ದೇವೆ. ನಮ್ ಮಕ್ಳನ್ನ ಅವರ ಪಪ್ಪನ್ ಜೊತೆ ಬಿಟ್ಟು, ಅಂದ್ರೆ ಶ್ರೇಯಾಂಕ ದರ್ಶನ್ ಜೊತೆ ಇದ್ದಾಳೆ, ಹಾಗೆ ಆರುಷ್ ಧೀರಜ್ ಜೊತೆ ಇದ್ದಾನೆ. ನಾವಿಬ್ರು ಯಂಗ್ ಮಾಮ್ಸ್ ಈ ಒಂದು ಜಿಪ್ ಲೈನ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ. ಆಲ್ರೆಡಿ ನಯನ ಪಾಸ್ ಆಗಿ ಆಯ್ತು, ಇವಾಗ ನನ್ನ ಟರ್ನ್. ಫಸ್ಟ್ ಟೈಮ್ ಲೈಫ್ ಅಲ್ಲಿ ಈ ತರದೊಂದು ಎಕ್ಸ್ಪೀರಿಯನ್ಸ್ ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಾನು ಇದನ್ನ ಟ್ರೈ ಮಾಡಿ ಆದ್ಮೇಲೆ ಮೇ ಬಿ ನಾನು ಇಷ್ಟು ದಿನ ಯಾಕೆ ಟ್ರೈ ಮಾಡ್ಲಿಲ್ಲ ಅಂತ ಕೂಡ ಅನ್ನಿಸ್ತು. ಬಟ್ ಏನ್ ಗೊತ್ತಾ, ನಾವು ಕೆಲವೊಂದು ನಮ್ಮಿಂದ ಸಾಧ್ಯ ಇಲ್ಲ ಅನ್ಕೊಂಡ್ರೆ ನಮ್ಗೆ ಅದು ಸಾಧ್ಯ ಆಗೋದೇ ಇಲ್ಲ. ಆಕ್ಚುಲಿ ನಾನು ಸ್ಲಿಪ್ಪರ್ಸ್ ಹಾಕೊಂಡಿದ್ದೆ, ಎಲ್ಲಾದ್ರೂ ಬಿದ್ದು ಹೋಗುತ್ತೋ ಅನ್ನೋದೊಂದು ನನ್ಗೆ ತಲೆಯಲ್ಲಿ. ಮತ್ತೆ ಅದ ಜಾಸ್ತಿ ಹೈಟ್ ಕೂಡ ಇಲ್ಲ ಅಲ್ವಾ, ಸೊ ತುಂಬಾ ಜಾಸ್ತಿ ಭಯ ಅಂತ ಏನು ಆಗ್ಲಿಲ್ಲ. ಬಟ್ ಅದನ್ನ ಸ್ಟಾಪ್ ಮಾಡುವಾಗ ಮತ್ತೆ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಜುಮ್ ಆಯ್ತು, ಮತ್ತೆ ಏನು ಅಷ್ಟೊಂದು ಭಯ ಆಗ್ಲಿಲ್ಲ. ಚೆನ್ನಾಗಾಯ್ತು, ನನ್ಗೆ ನಿಜ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಯ್ತು. ಇನ್ನು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎಂಜಾಯ್ ಮಾಡುವ ಅಂತ ಹೇಳಿ ಅಲ್ಲಿಗೆ ಬಂತೇವೆ. ಆಕ್ಚುಲಿ ಟಿಪ್ ಟಾಪ್ ಆಗಿ ರೆಡಿ ಆಗಿ ಹೋಗಿದ್ದೇವೆ. ಆದ್ರೆ ಈ ಸಲ ನಮ್ಮ ಆರುಷ್ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಲೇ ಇಲ್ಲ. ಲಾಸ್ಟ್ ಟೈಮ್ ನಾವು ರೆಸಾರ್ಟಿಗೆ ಹೋದಾಗ ಅವನಿಗೆ ತುಂಬಾ ಇಷ್ಟ ಇತ್ತು, ನಾವು ಏನು ಪೂಲ್ ಒಳಗಡೆ ಹೋಗ್ಬೇಕು, ಎಂಜಾಯ್ ಮಾಡ್ಬೇಕು ಅಂತ ಹೇಳಿ. ಅವನು ರಿಟರ್ನ್ ಬರೋದಕ್ಕೆ ಕೇಳ್ತಿರ್ಲಿಲ್ಲ. ಲಾಸ್ಟ್ ಟೈಮ್ ಫುಲ್ ಗಡ ಅಂತ ಅವನಿಗೆ ಏನು ನಡುಕ ಬರ್ತಾ ಇತ್ತು, ಆದ್ರೆ ಅವನು ರಿಟರ್ನ್ ಹೋಗೋದಕ್ಕೆ ಒಪ್ತಾನೆ ಇರ್ಲಿಲ್ಲ. ಅದಕ್ಕೋಸ್ಕರ ಈ ಸಲ ಅವನನ್ನ ಚೆನ್ನಾಗಿ ಪ್ಯಾಕ್ ಮಾಡಿ ಕ್ಯಾಪ್ ಎಲ್ಲ ತಗೊಂಡ್ ಹೋಗಿದ್ವಿ. ಆದ್ರೆ ಅವನು ಈ ಸಲ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಲೇ ಇಲ್ಲ, ಮೇಲ್ಗಡೆನೆ ಕುತ್ಕೊಂಡಿದ್ದ. ಅಂದ್ರೆ ನಾನು ಅವನನ್ನ ಫೋರ್ಸ್ಫುಲಿ ಕೆಳಗಡೆ ಕರ್ಕೊಂಡು ಹೋಗೋದಕ್ಕೆ ಕೂಡ ನನ್ಗೆ ಅಷ್ಟೊಂದು ಆಗ್ತಿರ್ಲಿಲ್ಲ, ನನ್ಗೆ ಭಯ ಆಗ್ತಿತ್ತು. ನನ್ಗೆ ಅಷ್ಟೊಂದು ಅಭ್ಯಾಸ ಇಲ್ಲ, ಸ್ವಿಮ್ಮಿಂಗ್ ಕೂಡ ಬರೋದಿಲ್ಲ ನನ್ಗೆ. ಅದಕ್ಕೋಸ್ಕರ ನನ್ಗೆ ಅಷ್ಟೊಂದು ಕಂಫರ್ಟೇಬಲ್ ಆಗ್ತಾ ಇರ್ಲಿಲ್ಲ. ಧೀರಜ್ ಕೂಡ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ರು ನೋಡಿ, ಅವ್ರು ಕೂಡ ಕರೆದಾಗ ಅವನು ಹೋಗ್ತಿರ್ಲಿಲ್ಲ. ಅವರಿಗೆ ಜಾಸ್ತಿ ಇವನ್ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗ್ಲಿಲ್ಲ. ಏನೋ ಈ ಅದು ಇದು ಅಂತ ಆಗಿ ಅವನ್ ಜಾಸ್ತಿ ಎಂಜಾಯ್ ಮಾಡ್ಲಿಲ್ಲ. ಬಟ್ ಪರವಾಗಿಲ್ಲ, ಹಾಗೆ ಸೈಡ್ ಅಲ್ಲಿ ಕುತ್ಕೊಂಡು ಕುತ್ಕೊಂಡೆಲ್ಲ ಸುಮ್ನೆ ಹಾಗೆ ನೀರಲ್ಲಿ ಆಡ್ತಿದ್ದ. ಆದ್ರೆ ರಿಯಾ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ಲು ಪೂಲಲ್ಲಿ. ಇನ್ನು ನಾವು ಚೆಕ್ಔಟ್ ಮಾಡಿ ಹೊರಡ್ತಾ ಇದ್ದೇವೆ. ಕಾರಲ್ಲಿ ಲಗೇಜ್ ಎಲ್ಲ ಇಟ್ಟಾಯ್ತು, ಹಾಗೆ ಚೆಕ್ಔಟ್ ಕೂಡ ಎಲ್ಲ ಪ್ರಾಸೆಸ್ ಆಯ್ತು. ಆದ್ರೆ ದರ್ಶನ್ ಮತ್ತೆ ನಯನನಿಗೆ ಅಂತ ಹೇಳಿ ಒಂದು ಕೇಕ್ ತಂದಿದ್ವಿ ಅಲ್ವಾ, ಅದು ಕಟ್ ಮಾಡಿರ್ಲಿಲ್ಲ ಇನ್ನು. ಸೊ ಚೆಕ್ಔಟ್ ಆದ್ಮೇಲೆ ಕಟ್ ಮಾಡುವ ಅಂತ ಹೇಳಿ ಇಲ್ಲಿ ಕೇಕ್ ಕಟಿಂಗ್ ನಡೀತಾ ಇದೆ. ಇವ್ರದ್ದು ಆನಿವರ್ಸರಿಗೆ ಒಂದು ಕೇಕ್ ತಗೊಂಡ್ ಬಂದಿದ್ವಿ, ನಿನ್ನೆನೆ ತಗೊಂಡ್ ಬಂದಿದ್ವಿ. ಹತ್ರದಲ್ಲಿ ಎಲ್ಲಿಯೂ ಕೇಕ್ ಎಲ್ಲ ಇಲ್ಲ, ಮತ್ತೆ ಈ ರೆಸಾರ್ಟ್ ಅವ್ರು ಕೂಡ ನಾವು ಅರೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನೀವು ಬರುವಾಗ ತಗೊಂಡ್ ಬಂದ್ರೆ ನಾವು ಫ್ರಿಜ್ ಅಲ್ಲಿ ಇಡ್ತೇವೆ, ಸೊ ನಿಮ್ಗೆ ಯಾವಾಗ ಬೇಕು ಅವಾಗ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರು. ಸೊ ನಾವು ಹೋಗುವಾಗ್ಲೇ ಆನ್ ದಿ ವೇ ತಗೊಂಡ್ ಹೋಗಿದ್ವಿ. ನಮ್ಮ ಆರುಷ್ ಅಲ್ಲೇ ನಿಂತ್ಕೊಂಡಿದ್ದಾನೆ, ಕೇಕ್ ಯಾವಾಗ ಸಿಗ್ತದೆ, ಯಾವಾಗ ಕೊಡ್ತಾರೆ ಕೇಕ್ ಅಂತ ಹೇಳಿ. ವಿಶೇಷ ಏನಂದ್ರೆ ಅವನಿಗೆ ಈ ತರ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಮಾತ್ರ ನಾವು ಈ ತರದೊಂದು ಫುಡ್ ಕೊಡೋದು, ಇಲ್ಲದ್ರೆ ಮನೆಗೆ ತರೋದು ಅಥವಾ ಅವನಿಗೆ ಕೊಡೋದು ಏನು ಇಲ್ಲ. ನಾವೇ ಹೊರಗಡೆ ಹೋದಾಗ ಕೂಡ ನಾವ್ ಈ ತರದ್ದು ತಿನ್ನೋದಕ್ಕೆ ಎಲ್ಲ ಅಷ್ಟೊಂದು ಚೂಸ್ ಮಾಡೋದಿಲ್ಲ. ಹಾಗಾಗಿ ಪೇಸ್ಟ್ರೀಸ್ ಆಗಿರಬಹುದು, ಕೇಕ್ ಅಥವಾ ಯಾವುದೇ ಒಂದು ಕುಕ್ಕೀಸ್, ಅದೆಲ್ಲ ಅವನು ತುಂಬಾ ಅಪರೂಪ ತಿನ್ನೋದು. ಯಾವ್ದಾದ್ರು ಸೆಲೆಬ್ರೇಷನ್ ಇರುವಾಗ ಮಾತ್ರ. ಹಾಗೆ ಅವನಿಗೆ ಇದ್ರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಆದ್ರೆ ಹೊರಗಡೆ ಹೋದಾಗ ಈ ತರ ಸೂಪರ್ ಮಾರ್ಕೆಟ್ಗೆ ಆಗಿರಬಹುದು ಅಥವಾ ಎಲ್ಲಿಗಾದ್ರೂ ಬೇಕರಿಗೆಲ್ಲ ಹೋದಾಗ ನಂಗೆ ಬೇಕು 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 ಅಂತ ಹೇಳಿ ಹಠ ಕೂಡ ಮಾಡೋದಿಲ್ಲ. ಅದೊಂದು ದೊಡ್ಡದೊಂದು ಪ್ಲಸ್ ಪಾಯಿಂಟ್ ನಮ್ಗೆ.
ಸೊ ಸೆಲೆಬ್ರೇಷನ್ ಆಗಿ ನಾವೆಲ್ಲ ಇನ್ನು ಹೊರಡ್ತಾ ಇದ್ದೇವೆ. ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಇನ್ನು ನಾವು ನೆಕ್ಸ್ಟ್ ಮೀಟ್ ಅಲ್ಲಿ ಸಿಗುವ ಅಂತ ಹೇಳಿ ಹೊರಡ್ತಾ ಇದ್ದೇವೆ. ತುಂಬಾ ಅಂದ್ರೆ ತುಂಬಾ ಬಿಸಿಲಿತ್ತು. ನಮ್ದು ಮೈಗ್ರೇನ್ ನನ್ನನ್ನ ಹಿಟ್ ಮಾಡಬಾರ್ದು ಅಂತ ಹೇಳಿ ಕ್ಯಾಪ್ ಗಾಗಲ್ಸ್ ಅದನ್ನೆಲ್ಲ ಇಟ್ಕೊಂಡು ಹೋಗಿದ್ದೆ. ಸೊ ನನ್ನ ಸೇಫ್ಟಿ ನಾನು ಮಾಡ್ಕೊಳ್ಬೇಕು, ಇಲ್ಲದಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಬೇಕಾಗಿರುವಂತಹ ಎಲ್ಲ ಪ್ರಿಕಾಷನ್ಸ್ ತಯಾರು ಮಾಡ್ಕೊಂಡೇ ಹೋಗಿದ್ದೆ. ಸೊ ಅಕಾರ್ಡಿಂಗ್ಲಿ ನನ್ನದೆಲ್ಲ ಪ್ಲಾನ್ ಚೆನ್ನಾಗ್ ಆಗಿತ್ತು. ಅಂಡ್ ನಾವಿವಾಗ ಎಲ್ಲರೂ ಹೊರಡ್ತಾ ಇದ್ದೇವೆ, ರಿಟರ್ನ್ ಹೋಗ್ತಾ ಇದ್ದೇವೆ. ತುಂಬಾ ಒಂದು ಮೆಮರೀಸ್ ಇಟ್ಕೊಂಡು ತುಂಬಾ ಖುಷಿ ಆದಂತಹ ಒಂದು ದಿನವನ್ನ ಸ್ಪೆಂಡ್ ಮಾಡಿ ಮನೆಯ ಕಡೆಗೆ ನಾವೆಲ್ಲ ಹೊರಡ್ತಾ ಇದ್ದೇವೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ರಿಲ್ಯಾಕ್ಸಿಂಗ್ ಆಗಿ ಆಯ್ತು. ಫ್ರೆಂಡ್ಸ್ ಅವಾಗ ಸಿಕ್ತಿದ್ರುನುವೆ ಎಲ್ಲಾರು ಇಷ್ಟು ಜನ ಜೊತೆ ಸೇರಿ ಸಿಕ್ಕಿದ್ದು ಇದೇ ಫಸ್ಟ್ ಟೈಮ್. ನಾಲೆಲ್ಲ ಬೆಟ್ಟ ಗುಡ್ಡಗಳು ಕಾಣ್ತಿದಾವಲ್ವಾ, ಅಷ್ಟು ಮೆಮರೀಸ್ ನ ಅಷ್ಟೊಂದು ಖುಷಿಯನ್ನ ಮೂಟೆಗಟ್ಕೊಂಡು ಮನೆಗೆ ಹೋಗ್ತಾ ಇದ್ದಾವೆ. ಮೇ ಬಿ ಇನ್ನು ನೆಕ್ಸ್ಟ್ ಮೀಟ್ ಆಗುವವರೆಗೆ ನಮ್ಗೆ ಆ ಮೆಮರೀಸ್ ಅಷ್ಟು ಖುಷಿ ಕೊಡ್ತಾ ಇರ್ತವೆ ಅಂತ ಅನ್ಕೊಂಡಿದ್ದೇವೆ. ಸಾಧ್ಯ ಆದಷ್ಟು ಮತ್ತೆ ಮತ್ತೆ ಮೀಟ್ ಆಗ್ತಾ ಇರುವ ಅಂತ ಹೇಳಿ ಅನ್ಕೊಂಡಿದ್ದೇವೆ. ನೋಡ್ಬೇಕು ಇಂತಹ ಪ್ಲಾನ್ಸ್ ಎಷ್ಟು ಸಕ್ಸಸ್ ಆಗ್ತದೆ ಅಂತ ಹೇಳಿ. ಯಾಕಂದ್ರೆ ನಾವು ಪ್ಲಾನ್ ಮಾಡಿದಾಗ ಒಬ್ರಿಗಾದ್ರೆ ಒಬ್ರಿಗಾಗೋದಿಲ್ಲ. ಈ ತರದ ವಿಷಯಗಳು ತುಂಬಾ ಜಾಸ್ತಿ ಇರ್ತದೆ. ಮೊದ್ಲಾದ್ರೆ ಹೇಗಾದ್ರೂ ನಡೀತದೆ, ಆದ್ರೆ ಆಫ್ಟರ್ ಮ್ಯಾರೇಜ್ ಆಫ್ಟರ್ ಬೇಬಿ ಅದು ಎಷ್ಟೊಂದು ಈಸಿ ಆಗೋದಿಲ್ಲ. ಹಾಗೆ ಮನೆಯ ಕಡೆ ಹೋಗುವಾಗ ನಮ್ಗೆ ಹಸಿವಾಗ್ತಾ ಇತ್ತು. ಯಾಕಂದ್ರೆ ಅಲ್ಲಿಂದ ಹೊರಡುವಾಗ್ಲೇ 12-12:30 ಆಗ್ತಾ ಬಂದಿತ್ತು. ನಾವು ಮತ್ತೆ 2-3 ಗಂಟೆ ಆಗತ್ತಲ್ವಾ ಮನೆ ರೀಚ್ ಆಗುವಾಗ, ಎಲ್ಲಾರು ಅಷ್ಟೇ. ಸೊ ಅಲ್ಲಿವರೆಗೆ ಹಾಗೆ ಹೋಗೋದಕ್ಕಾಗೋದಿಲ್ಲ. ಆನ್ ದಿ ವೇ ಎಲ್ಲಿಯಾದ್ರೂ ತಿನ್ಕೊಂಡು ಹೋಗ್ಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ವಿ. ಅಲ್ಲಿ ಆನ್ ದಿ ವೇ ಒಂದು ರೆಸ್ಟೋರೆಂಟ್ ಸಿಕ್ತು. ನಾವ್ ಹೋಗ್ತಾ ಇದ್ದ ಹಾಗೆ ನಾವು ಓಕೆ ನೋಡುವ ಅಂತ ಸರ್ಚ್ ಮಾಡ್ಲಿಕ್ಕೆ ಹೋದ್ರೆ ಅಲ್ಲೇ ಸೈಡ್ ಅಲ್ಲಿ ನೋಡಿದ್ರೆ ಅಲ್ಲೇ ಒಂದು ಬೋರ್ಡ್ ಕಾಣ್ತಿತ್ತು. ಸೊ ಅಲ್ಲಿಗೆ ಬಂದ್ವಿ. ನಮ್ ಕೈಯಲ್ಲಿ ಹಾಕಿದಂತಹ ಟ್ಯಾಗ್ ಹಾಗೆ ಇತ್ತು, ಅದನ್ನ ತೆಗಿಬೇಕು ಅಂತ ಹೇಳಿ ಯೋಚನೆ ಮಾಡಿ ಬಂದ್ವಿ. ಇದು ಪಂಜಾಬಿ ರೆಸ್ಟೋರೆಂಟ್. ಫುಡ್ ಚೆನ್ನಾಗಿತ್ತು, ಪರವಾಗಿಲ್ಲ. ಇಲ್ಲಿಯ ಮೆನು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗೇ ಇತ್ತು. ನಾವು ನಿನ್ನೆಯಿಂದ ಹೊರಗಡೆನೆ ತಿಂತಾ ಇದ್ದೇವೆ ಅಲ್ವಾ, ಆರುಷ್ಗೆ ಕೂಡ ಅಷ್ಟೇ ಹೊರಗಡೆನೆ ಫುಡ್ ಕೊಡ್ತಾ ಇದ್ವಿ. ನಾವು ಹೊರಗಡೆಯ ಫುಡ್ ತಿನ್ನುವಾಗ ತುಂಬಾ ಯೋಚನೆ ಮಾಡ್ತೇವೆ, ಇದು ತಿನ್ಬೇಕಾ ಬೇಡ್ವಾ, ಹೆಲ್ದಿಯಾ ಅನ್ಹೆಲ್ದಿಯಾ ಅಂತ ಹೇಳಿ ತುಂಬಾ 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 ಯೋಚನೆ ಮಾಡಿ ತಿಂತೇವೆ. ಸೊ ಇವತ್ತು ಮಧ್ಯಾಹ್ನ ಕೂಡ ಮತ್ತೆ ಹೊರಗಡೆ ಫುಡ್ ತಿನ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೇಜಾರಿನ ವಿಷಯನೇ. ಮತ್ತೆ ನಾವು ಜಾಸ್ತಿ ಬ್ರೌನ್ ರೈಸ್ ತಿನ್ನೋದ್ರಿಂದ ನಮ್ಗೆ ವೈಟ್ ರೈಸ್ ಅಷ್ಟೊಂದು ಖುಷಿ ಕೊಡೋದಿಲ್ಲ ಕಂಟಿನ್ಯೂಸ್ ತಿನ್ನುವಾಗ. 1-2 ಬಾರಿ ಓಕೆ, ಬಟ್ ಕಂಟಿನ್ಯೂಸ್ 3-4 ಹೊತ್ತು ತಿನ್ನುವಾಗ ಅಷ್ಟೊಂದು ಖುಷಿ ಕೊಡೋದಿಲ್ಲ. ಅದು ಕೂಡ ಒಂದು ಪಾಯಿಂಟ್. ಹಾಗೆ ಇವಾಗ ನಾವು ಅದು ಇದು ಅಂತ ಹೇಳಿ ಸ್ವಲ್ಪ ಡಯಟ್ ಫಾಲೋ ಮಾಡ್ತಾ ಇದ್ದೇವೆ. ನಿಮ್ಗೆ ಅದು ಕೂಡ ಗೊತ್ತಿರಬಹುದು, ನಾನು ಕೆಲವೊಂದು ವಿಡಿಯೋಸ್ ಅಲ್ಲಿ ಹೇಳಿದ್ದೆ ಕೂಡ. ಸೊ ಅದ್ರ ಪ್ರಕಾರ ನೋಡಿದ್ರೆ ಕೂಡ ನಾವು ಪ್ರೀವಿಯಸ್ ಡೇ ಇಂದ ತಿಂದಂತಹ ಫುಡ್ ನಮ್ಮ ಡಯಟಿಗೆ ಅಷ್ಟೊಂದು ಸೂಟ್ ಆಗ್ತಿರ್ಲಿಲ್ಲ. ಅದು ಕೂಡ ಒಂದು ಯೋಚನೆ. ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಆದಷ್ಟು ಹೆಲ್ದಿಯಾಗಿ ತಿನ್ಬೇಕು ಅಂತ ಹೇಳಿ ಸಿಂಪಲ್ ಆದಂತಹ ಫುಡ್ ಅನ್ನ ಆರ್ಡರ್ ಮಾಡಿದ್ವಿ. ಪಂಜಾಬಿ ರೆಸ್ಟೋರೆಂಟ್ಗೆ ಹೋದ್ರೆ ಲಸ್ಸಿ ಒಂದು ಆರ್ಡರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಲಸ್ಸಿ ಆರ್ಡರ್ ಮಾಡಿದ್ವಿ. ಹಾಗೆ ದಾಲ್ ತಡ್ಕ ಏನೋ ಒಂದು ಆರ್ಡರ್ ಮಾಡಿದ್ವಿ. ಮತ್ತೆ ಬಟಾಣಿ ಪಲಾವ್ ಮತ್ತೆ ಒಂದು ಫ್ರೈಡ್ ರೈಸ್ ತರ ಆರ್ಡರ್ ಮಾಡಿದ್ವಿ. ಸಿಂಪಲ್ ಆದಂತಹ ಫುಡ್. ಮತ್ತೆ ನಾವು ಆರ್ಡರ್ ಮಾಡುವಾಗ ಮತ್ತೆ ಹೇಳಿರ್ತೇವೆ ಆದಷ್ಟು ಕಡಿಮೆ ಖಾರ ಮಾಡಿ ಅಂತ ಹೇಳಿ. ಆರುಷ್ ಕೂಡ ತಿನ್ಬೇಕಲ್ವಾ, ನಮ್ಗೆ ಕೂಡ ಕಡಿಮೆ ಖಾರನೇ ಇಷ್ಟ. ಆದ್ರೆ ಆರುಷ್ ಆರಾಮಾಗಿ ತಿನ್ಬೇಕು ಅಂದ್ರೆ ಖಾರ ಆದಷ್ಟು ಕಡಿಮೆ ಇರ್ಬೇಕು. ಸೊ ಆ ಒಂದು ಪಾಯಿಂಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನ ಫಸ್ಟಿಗೆ ಹೇಳಿರ್ತೇವೆ. ನಾವು ಯಾವುದೇ ಒಂದು ಫುಡ್ ಅನ್ನ ಆರ್ಡರ್ ಮಾಡುವಾಗ ಅದು ಖಾರ ಇರ್ತದಾ ಹೇಗೆ ಅಂತ ಹೇಳಿ ಫಸ್ಟ್ ಕ್ವೆಶನ್ ನಮ್ದು ಅದು. ಅವ್ರು ಖಾರ ಅಂತ ಹೇಳಿದ್ರೆ ಇಲ್ಲ ಬೇಡ ಅಂತಾನೆ ಹೇಳ್ತೇವೆ ನಾವು. ಮತ್ತೆ ಕೆಲವೊಂದ್ಸಲ ಏನಂದ್ರೆ ನಮ್ಗೆ ಮೆನು ನೋಡಿದ್ರೇನೆ ಗೊತ್ತಾಗತ್ತಲ್ವಾ, ಇದ್ರಲ್ಲಿ ಅತಿ ಕಡಿಮೆ ಖಾರದ್ದು ಯಾವ್ದು ಅಂತ ಹೇಳಿ ಅದಾದ್ಮೇಲೆ ನಾವು ಆರ್ಡರ್ ಮಾಡೋದು ಕೂಡ ಇದೆ. ಸೊ ಫುಡ್ ಆರ್ಡರ್ ಮಾಡುವಾಗ ಇಂಥದ್ದೆಲ್ಲ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗ್ತದೆ ಮಕ್ಳೆಲ್ಲ ಇರುವಾಗ. ಇದೆಲ್ಲ ಸಣ್ಣ ಸಣ್ಣ ಕ್ಲಿಪ್ಸ್, ಅಂದ್ರೆ ನಾವು ರೆಸಾರ್ಟ್ ಅಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ಹಾಗೆ ಕೆಲವೊಂದು ಫೋಟೋಸ್ ಅನ್ನ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಇಷ್ಟೇ, ಈ ಒಂದು ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ತುಂಬಾ ಒಂದು ಖುಷಿಯಾದಂತಹ ಒಂದು ವ್ಲಾಗ್, ನಮ್ಗೆ ತುಂಬಾ ಮೆಮೊರೇಬಲ್ ಡೇ ಆಗಿತ್ತು ಇದು. ಸೊ ಇಷ್ಟೇ, ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.